ಸರ್, ಕನ್ನಡ ಚಿತ್ರರಂಗಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳ್ತಿದ್ರು ಸರ್. ಸ್ಟಾರಿಸಮ್ ಇತ್ತು, ಈ ಥರದ್ದೆಲ್ಲ ಬೆಳವಣಿಗೆಗಳಿತ್ತು. ಇದ್ರ ನಡುವೆ ಕಾಂತಾರ ಅತ್ಯುತ್ತಮವಾಗಿ ಇಡೀ ವಿಶ್ವದಾದ್ಯಂತ ತೆರೆ ಕಂಡು ಪ್ರದರ್ಶನ ಕಾಣ್ತಿದೆ ಸರ್. ಈ ಸಂದರ್ಭಕ್ಕೆ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕನ್ನಡ ಪ್ರೇಕ್ಷಕರಿಗೆ ಹೇಳೋದಕ್ಕೆ ಏನಿದೆ, ನಾವು ಅಂದರೆ ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು. ನಾವೇನು ಹೇಳೋದಿದೆ, ಅವರೇ ಹೇಳ್ತಿದ್ದಾರೆ ನಮಗೆ ಒಳ್ಳೆ ಸಿನಿಮಾ ಕೊಡಿ, ನಾವು ನೋಡ್ತೀವಿ ಅಂತ ಅಂದ್ಕೊಂಡು. ಸೊ ಅವ್ರಿಗೆ ಹೇಳೋಷ್ಟೆಲ್ಲ ದೊಡ್ಡವರು ಅಲ್ಲ ನಾವು. ಸೊ ಅವ್ರು ನಮಗೆ ಹೇಳ್ತಾ ಇದ್ದಾರೆ, ನೀವು ಒಳ್ಳೆ ಸಿನಿಮಾಗಳು ಮಾಡಿದಾಗ ನಿಮ್ಮ ಜೊತೆಗೆ ನಾವು ಇದೀವಿ ಅಂತ ಅಂದ್ಕೊಂಡು. ಅಂದರೆ ಇಷ್ಟು ಒಂದು ದಾಖಲೆ ಮಟ್ಟಕ್ಕೆ ಒಂದು ಜನರು ಫುಟ್ಫಾಲ್ ಅಂತ ಹೇಳ್ಬೋದು, ಥಿಯೇಟ್ರಿಗೆ ಬರ್ತಿರೋದು ಜನರ ಸಂಖ್ಯೆಯನ್ನು ತೊಗೊಂಡ್ರೆ ಒಂದು ಈಗ ಮೈಸೂರಲ್ಲಿ ಆಗ್ಬೋದು ಎಷ್ಟೊಂದು ಶೋಗಳು ಹೌಸ್ಫುಲ್ ಆಗ್ತಿರುವಂಥದ್ದು. ಹಳ್ಳಿಯಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ತುಂಬ ದಿನ ಬಂದಾಗಿರುವಂಥ ಥಿಯೇಟ್ರ್ಗಳು ಅಥವಾ ಸೀಟಿನ ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಎಷ್ಟೋ ಜನ ಅಭಿಮಾನಿಗಳ ವಿಡಿಯೋಗಳನ್ನ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಶೇರ್ ಮಾಡಿದ್ದು ನಾನು ನೋಡಿದೆ ನಾನು. ಸೊ ಅವ್ರ ಬೆಂಚ್ಗಳನ್ನು ಈ ಥರ ಟೇಬಲ್ಲು ಎಕ್ಸ್ಟ್ರಾ ಚೇರ್ಗಳನ್ನೆಲ್ಲ ಇಟ್ಕೊಂಡು ನೋಡ್ತಾ ಇದ್ದಾರಲ್ಲ. ಸೊ ಅದು ನಮ್ಮಲ್ಲಿ ಅದ್ರ ಬಗ್ಗೆ ಒತ್ತು ಕೊಡಬೇಕು. ಇನ್ನು ಹೆಚ್ಚು ಚಿತ್ರಮಂದಿರಗಳು ಜನರಿಗೆ ಬೇಕು. ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು. ಸೊ ಅದು ಜನರಿಗೆ ಹೇಳೋದಲ್ಲ, ಜನ ನಮ್ಗೆ ಹೇಳ್ತಾ ಇದ್ದಾರೆ, ಅದನ್ನು ಕೇಳ್ಕೋಬೇಕು ನಾವು. ಸರ್, ಈಗ ಕಾಲಕ್ಕೆ ಎರಡು ವಿಚಾರ ಸರ್. ಒಂದು ಮೈಸೂರು, ಇನ್ನೊಂದು ಗಾಯತ್ರಿ ಚಿತ್ರಮಂದಿರ 100 ವರ್ಷಗಳ ಶತಮಾನ ಕಂಡಿದ್ದು. ಇಲ್ಲಿ ಸಾಕಷ್ಟು ಅಂದರೆ ಅಣ್ಣವ್ರ ಚಿತ್ರಗಳೆಲ್ಲವೂ ಕೂಡ 100 days ಹೋಗ್ತಿರುವಂಥ ಚಿತ್ರಮಂದಿರ. ಅಂಥ ಚಿತ್ರಮಂದಿರದಲ್ಲಿ ನಿಮ್ಮ ಕಾಂತಾರ ಚಿತ್ರದ ಅಂದರೆ ಗಾಯತ್ರಿ ಚಿತ್ರಮಂದಿರಕ್ಕೆ ನಮಗೂ ಒಂದು ಸ್ಪೆಷಲ್ ಕನೆಕ್ಷನ್. ಯಾಕಂದರೆ ಹಿಂದೆ ನಾನು ಇಲ್ಲಿ ಇನ್ನೊಂದು ಸಿನಿಮಾ ಶೂಟಿಂಗ್ ಕೂಡ ಮಾಡಿದ್ದೆ ಇಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಇರೋಷ್ಟು ಇತಿಹಾಸವೇ ಇದೆ. ಅದು ಹತ್ತಿರ 100 ವರ್ಷ ಅಂತಂದರೆ ಸೊ ಅಷ್ಟೇ ಹತ್ತಿರಕ್ಕೆ ಬರುತ್ತೆ. ತುಂಬ ಒಂಥರ ಮೈಸೂರೇ ನಮ್ಮ ಒಂದು ಹೆರಿಟೇಜ್. ಇಲ್ಲಿನ ಎಲ್ಲ ನಮ್ಮ ಒಂದು ಸಾಂಸ್ಕೃತಿಕ ನಗರಿ ಅಥವಾ ನಮ್ಮ ಎಲ್ಲ ಹಿಂದಿನ ಎಲ್ಲ ವಿಚಾರಗಳು ಇವತ್ತವರೆಗೂ ಉಳಿಸ್ಕೊಂಡಿರೋದು. ಅದರಲ್ಲಿ ಒಂದು ಚಿತ್ರಮಂದಿರನೂ ಕೂಡ ಒಂದು ಇವತ್ತವರೆಗೂ ಉಳ್ಕೊಂಡಿರೋದು ಇದೆಯಲ್ಲ. ಅದರಲ್ಲಿ ಇಷ್ಟು ಜನ ಪ್ರೇಕ್ಷಕರು ಇಲ್ಲಿ ಬರೋದಕ್ಕೆ ಒಂಥರ ವಾಪಸ್ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದ ಒಂದು ಫೀಲಿಂಗ್ ಇಲ್ಲಿ. ಸೊ ಯಾವತ್ತೂ ಒಂದು ಇಮೋಷನ್ ಅದು. ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವ್ ಅವರ ನ್ಯೂಸ್ ಫಸ್ಟ್, ಮೈಸೂರು.